ನಮಸ್ಕಾರ. ಸುದ್ದಿ ಮಧ್ಯಾಹ್ನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಜೆಡಿಎಸ್ ಸಭೆ ಕರೆದ ಎಚ್ಡಿ ದೇವೇಗೌಡರು. ಇಂದು ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಫಿಕ್ಸ್. ಪಕ್ಷದ ಶಾಸಕರು ಮುಖಂಡರ ಜೊತೆ ವಿವಿಧ ಚರ್ಚೆ. ಮಹಿಳೆಯರ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಸೂರಜ್ ರೇವಣ್ಣ. ತುಂಬಿದ ವೇದಿಕೆಯಲ್ಲೇ ನಾಲಿಗೆ ಹರಿಬಿಟ್ಟ ಎಚ್ಡಿ ರೇವಣ್ಣ ಪುತ್ರ. ಎಂಎಲ್ಸಿ ಸೂರಜ್ ಹೇಳಿಕೆಗೆ ಜನಾಕ್ರೋಶ. ರಾಜ್ಯ ರಾಜಧಾನಿಯಲ್ಲಿ ದುರುಳರ ಅಟ್ಟಹಾಸ. ಹಸುವಿನ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದ ಕಿಡಿಗೇಡಿಗಳು. ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಂದ ಭಾರೀ ಆಕ್ರೋಶ. ಪೆಟ್ರೋಲ್ ತರಲು ಬೈಕ್ನಲ್ಲಿ ಹೋದವ ಶವವಾಗಿ ಪತ್ತೆ. ಹಾಸನದಲ್ಲಿ ಗಂಡನ ಕತೆ ಮುಗಿಸಿದ ಪತ್ನಿ ಪ್ರಿಯಕರ. ಈ ಪ್ರಕರಣ ಬೆಳಕಿಗೆ ಬಂದಿದ್ದೇ ರೋಚಕ ಸ್ಟೋರಿ. ಚನ್ನಪಟ್ಟಣ ಪರಾಭವ. ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸೋಲಿನ ಬಳಿಕ ಮೊದಲ ಬಾರಿಗೆ ಜೆಡಿಎಸ್ ಪಕ್ಷದ ಶಾಸಕರು ಮುಖಂಡರ ಸಭೆ ನಡೆಸಲು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ನಿರ್ಧರಿಸಿದ್ದಾರೆ. ಭಾನುವಾರ ಚನ್ನಪಟ್ಟಣದಲ್ಲಿ ಸಭೆ ಕರೆದಿದ್ದು ಪ್ರಮುಖ ವಿಷಯಗಳು, ಶಾಸಕರ ಕುಂದುಕೊರತೆ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿ ನೀಡುವ ಕುರಿತು ಚರ್ಚೆಯಾಗಲಿದೆ. ಈ ಸಭೆ ಮೂಲಕ ಜೆಡಿಎಸ್ ಶಾಸಕರನ್ನ ಸೆಳೆಯಲು ಮುಂದಾಗಿರುವ ಕೈಪಡೆಗೆ ಟಕ್ಕರ್ ನೀಡಲು ಮುಂದಾಗಿದ್ದಾರೆ. ಚನ್ನಪಟ್ಟಣದಲ್ಲಿ ಕಳೆದ ವರ್ಷ ನಡೆದ ವಿಧಾನಸಭಾ ಉಪಚುನಾವಣೆ ವೇಳೆ ಜೆಡಿಎಸ್ ಅಭ್ಯರ್ಥಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೋಲು ಕಂಡಿದ್ರು. ಇದು ಅವರ ಹ್ಯಾಟ್ರಿಕ್ ಸೋಲಾಗಿದೆ. ಇದರ ಬೆನ್ನಲ್ಲೇ ಚನ್ನಪಟ್ಟಣದಲ್ಲಿ ಎಚ್ಡಿ ದೇವೇಗೌಡ ಅವರು ಸಭೆ ಆಹ್ವಾನಿಸಿದ್ದಾರೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿ ನೀಡಬೇಕು ಎಂದು ಕೆಲವರು ಆಗ್ರಹಿಸಿದ್ದಾರೆ. ಇದರ ಕುರಿತು ಶಾಸಕರು ಮುಖಂಡರ ಅಭಿಪ್ರಾಯ ಪಡೆಯಲು ಸಭೆಗೆ ಆಹ್ವಾನಿಸಿದ್ದಾರೆ. ನಿಖಿಲ್ಗೆ ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿ ನೀಡಬೇಕೋ ಬೇಡವೋ ಎಂಬುದು ಇಂದು ನಿರ್ಧಾರವಾಗಲಿದೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೊಸ ಜವಾಬ್ದಾರಿ ನೀಡಿದರೆ ಹೇಗೆ ನೀಡಬೇಕು ಎಂಬುದು ಚರ್ಚೆಗೆ ಬರಲಿದೆ. ಶಾಸಕರು ಮುಖಂಡರ ಬಗ್ಗೆ ಅಭಿಪ್ರಾಯ ಕೇಳಲಿದ್ದಾರೆ. ಒಂದು ವೇಳೆ ಇಲ್ಲಿ ಎಲ್ಲವೂ ಒಮ್ಮತದಲ್ಲಿ ಬಂದಲ್ಲಿ ಇಂದೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಫೈನಲ್ ಆಗಲಿದೆ. ಅಧಿಕೃತ ಘೋಷಣೆಯೂ ಆಗುವ ಸಾಧ್ಯತೆ ಇದೆ. ಹೊಳೆನರಸೀಪುರ ತಾಲೂಕಿನ ಅಗ್ರಹಾರ ಗ್ರಾಮದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣ ಮಹಿಳೆಯರನ್ನ ಅವಾಚ್ಯ ಶಬ್ದ ಬಳಕೆ ಮಾಡಿ ನಿಂದಿಸಿದ್ದಾರೆ. ಶನಿವಾರ ರಾತ್ರಿ ಅಗ್ರಹಾರ ಗ್ರಾಮದಲ್ಲಿ ನಡೆದ ತಮ್ಮ ಹುಟ್ಟುಹಬ್ಬ ಸಂಭ್ರಮಾಚರಣೆಯಲ್ಲಿ ಮಾತನಾಡಿದ ಸೂರಜ್ ರೇವಣ್ಣ, ನಾಯಿ ಕಣ್ಣು ನರಿ ಕಣ್ಣು ಅಂತ ನನ್ನ ದೃಷ್ಟಿಯನ್ನ ತೆಗೆದ್ರು ಎಂದು ಹೇಳುತ್ತಾ ಮಹಿಳೆಯರ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿ ಕೆಟ್ಟವರ ಕಣ್ಣು ಯಾಕೆ ಹೇಳಲಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡೆ ಎಂದ ಅವರು, ಮಹಿಳೆಯರ ಬಗ್ಗೆ ತಪ್ಪಾಗಿ ಮಾತನಾಡುತ್ತಿಲ್ಲ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ವಿರುದ್ಧ ಅಂತ ಬಿಂಬಿಸಿಕೊಳ್ಳದೆ ಪಕ್ಷದೊಳಗಿದ್ದು ಮೋಸ ಮಾಡಿದವರಿಗೆ ಈ ಮಾತನ್ನ ಹೇಳುತ್ತಿದ್ದೇನೆ. ಕೆಟ್ಟ ಕಣ್ಣು ತೆಗೆದು ಬಿಡವ ಅಂತ ಹೇಳಿದೆ ಎಂದು ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿದವರ ವಿರುದ್ಧ ಆಕ್ರೋಶಗೊಂಡರು. ಹಾಸನ ಜಿಲ್ಲೆಯಲ್ಲಿ ಯಾವುದೇ ಪಕ್ಷ ಇಲ್ಲ, ಇರೋದು ಎರಡೇ ಪಕ್ಷ. ಒಂದು ಎಚ್ಡಿ ದೇವೇಗೌಡರ ಪರ, ಇನ್ನೊಂದು ದೇವೇಗೌಡರ ವಿರುದ್ಧ ಪಕ್ಷ. ನಮ್ಮ ತಾತ ಹೇಳಿರುವ ಮಾತು ನನಗೆ ಈಗ ಅನುಭವ ಆಗ್ತಿದೆ. ಪೆನ್ ಡ್ರೈವ್ ಹಂಚಿ ನಾನು ಎಂಎಲ್ಸಿ ಆಗಿಲ್ಲ. ಪಕ್ಷದ ಕಾರ್ಯಕರ್ತರಿಗೆ ಯಾವುದೇ ಇಲಾಖೆಯಲ್ಲಿ ತೊಂದರೆಯಾದ್ರೆ ನನ್ನ ಗಮನಕ್ಕೆ ತನ್ನಿ. ಯಾರು ಬರುತ್ತಾರೋ ಬಿಡ್ತಾರೋ, ಆದ್ರೆ ನಾನು ಮಾತ್ರ ಬರ್ತೇನೆ. ಯಾವುದೇ ಜಾತಿ ಹಾಗೂ ಜನಾಂಗ ನೋಡದೆ ಕೆಲಸ ಮಾಡುತ್ತೇನೆ. ನಮ್ಮ ತಾತ ದೇವೇಗೌಡರು ಯಾವುದೇ ಜಾತಿ ನೋಡಬೇಡ ಅಂದಿದ್ದಾರೆ. ಒಮ್ಮೆ ಒಂದು ಸಮುದಾಯ ಕೈ ಬಿಡಬಹುದು, ಆದ್ರೆ ಅವರಿಗೆ ಅರ್ಥವಾದ ಬಳಿಕ ನಿನ್ನ ಕೈ ಹಿಡಿಯುತ್ತಾರೆ ಅಂತ ಹೇಳಿದ್ದಾರೆ ಎಂದು ತಿಳಿಸಿದರು. ಯಾವ ಪಾರ್ಟಿ ಯಾವ ಪಕ್ಷವೂ ಇಲ್ಲ, ಇರದೇ ಎರಡು ಪಕ್ಷ. ಒಂದು ದೇವೇಗೌಡರು ಪರ, ಒಂದು ದೇವೇಗೌಡರು ವಿರುದ್ಧ ಅಂತ ಹೇಳುದು. ನನಗೆ ಅದು ಈಗ ಅನುಭವ ಆಗ್ತಾ ಇದೆ. ಈ ಮೂರನೇ ಪಾಠ ನನಗೆ ಇನ್ನೂ ಗೊತ್ತಾಗಿರಲಿಲ್ಲ. ಈಗ ಮೊನ್ನೆ 2019 ಚುನಾವಣೆಯಲ್ಲಿ ಅನುಭವ ಆಗ್ತಾ ಇದೆ. ಯಾಕೆ ಈ ಮಾತನ್ನ ನೆನಪು ಮಾಡಿಕೊಂಡೆ ಅಂದರೆ, ನನಗೆ ಮೊನ್ನೆ ತುಂಬ ಹುಷಾರಿರಲಿಲ್ಲ. ಅದೇನೋ ಸೋಕಾದಂಗಾಗಿದೆ ಅಂದ್ಬಿಟ್ಟು ಅದ್ಯಾರೋ ಅದೇ ಯಮುನ್ ಕರ್ಕೊಂಡ್ಬಂದು ತುಸಿ ತೆಗೆಸ್ತಾ ಇದ್ದೆ. ನಾಯಿ ಕಣ್ಣು ನರಿ ಕಣ್ಣು ಕಟ್ಕೊಂಡೆ ಕಣ್ಣು ಅಂತ ದೃಷ್ಟಿ ಕಂಡು ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಅವ್ವ ಕೆಟ್ಟ ಸುಳೇರ್ ಕಣ್ಣು ಅಂತಾನು ಯಾಕವ್ವ ನೀನು ಹೇಳಲಿಲ್ಲ. ಇವತ್ತು ಯಾವುದೇ ಆದಂಥ ಮಹಿಳೆಯರಿಗೆ ಇದು ತಪ್ಪು ರೀತಿಯಲ್ಲಿ ಮಾತಾಡಬೇಕು ಅಂತಲ್ಲ. ಇವತ್ತು ಏನು ದೇವೇಗೌಡರು ವಿರುದ್ಧ ಅಂತ ಕೆಲವು ಬಿಂಬಿಸ್ಕೊಳ್ಳದೆ ಪಾರ್ಟಿ ಒಳಗಡೆನೆ ಇದ್ಕೊಂಡು ಮೋಸ ಮಾಡ್ತಾರೆ, ಅವ್ರಿಗೆ ಈ ಅರ್ಥ ಹೇಳಿದೆ ಅಂತ ಹೇಳುತ್ತೆ. ಸೂರ್ಯರ್ಕೊಳ್ಳೋದು ಈ ಮನುಷ್ಯನ ತೆಗೆಬಿಡವ ಅಂತ ನಾನು ಪುಸ್ತಕಕ್ಕೆ ಬಯಸ್ತೀನಿ. ಇಲ್ಲಿ ಯಾವುದೇ ಹೆಣ್ಣು ಮಕ್ಕಳು ವಿಷಯ ಅಲ್ಲ. ಮುಖ್ಯವಾಗಿ ಈ ನಾಟಕ ಆಡ್ಕೊಂಡು ನಿಮ್ಮ ಜೊತೆನೇ ಇರ್ತೀವಿ ಸ್ವಾಮಿ, ನಿಮ್ಗೆ ಬಂದಾಗ ಹಾಲು ಕೊಡ್ತಾರೆ ಮನೆಗೆ, ಆಮೇಲೆ ಮುಂದೆ ಮಾಡಿದಿನ
ರಾಜ್ಯ ರಾಜಧಾನಿಯಲ್ಲಿ ದುರ್ಲರು ಅಟ್ಟಹಾಸ ಮೆರೆದಿದ್ದು ಹಸುವಿನ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಿರುವ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿದೆ. ಚಾಮರಾಜಪೇಟೆಯ ಕರ್ಣ ಎಂಬುವವರಿಗೆ ಸೇರಿದ ಹಸುಗಳ ಮೇಲೆ ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ದಾರೆ. ಒಟ್ಟು 8 ಹಸುಗಳನ್ನು ಸಾಕಿರುವ ಕರ್ಣ ಪ್ರತಿದಿನ ಹಾರೈಕೆ ಮಾಡುತ್ತಾರೆ. ಈ ಪೈಕಿ 3 ರಿಂದ 4 ಹಸುಗಳು ಮನೆಯಿಂದ ಕೆಲವೇ ದೂರದಲ್ಲಿರುವ ರಸ್ತೆಯಲ್ಲಿ ಮಲಗುತ್ತದೆ. ಹೀಗೆ ಶನಿವಾರ ಮಲಗಿದ್ದ ಹಸುಗಳ ಕೆಚ್ಚಲನ್ನ ತಡರಾತ್ರಿ ಕಿಡಿಗೇಡಿಗಳು ಕೊಯ್ದಿದ್ದಾರೆ. ಮೂಕ ಪ್ರಾಣಿಗಳ ನರಳಾಟ ಭಾನುವಾರ ಬೆಳಕಿಗೆ ಬಂದಿದ್ದು ಮಾಹಿತಿ ತಿಳಿದು ಸ್ಥಳಕ್ಕೆ ಕಾಟನ್ಪೇಟೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯರಿಂದ ಮಾಹಿತಿ ಪಡೆದಿರುವ ಪೊಲೀಸರು ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಮೂಕ ಪ್ರಾಣಿಗಳ ಕೆಚ್ಚಲು ಕೊಯ್ದ ಘಟನೆ ವಿರುದ್ಧ ಸ್ಥಳೀಯರು ಆಕ್ರೋಶಗೊಂಡಿದ್ದು ಸ್ಥಳಕ್ಕೆ ಬಿಜೆಪಿ ಸಂಸದ ಪಿಸಿ ಮೋಹನ್ ಭೇಟಿ ನೀಡಿದ್ದಾರೆ. ಇನ್ನು ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ 20ಕ್ಕೂ ಹೆಚ್ಚು ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸುತ್ತಿದ್ದು ಈ ಭಾಗದಲ್ಲಿ ಡ್ರಗ್ಸ್ ಗಾಂಜಾ ಸೇವನೆ ಹೆಚ್ಚಿದ್ದರೂ ಪೊಲೀಸರು ಇದಕ್ಕೆ ಕಡಿವಾಣ ಹಾಕುತ್ತಿಲ್ಲ ಎಂದು ದೂರಿದ್ದಾರೆ. ಪೆಟ್ರೋಲ್ ತರಲು ಬೈಕ್ನಲ್ಲಿ ಹೋದವನು ನಾಪತ್ತೆಯಾಗಿದ್ದ. ಮನೆಯವರೆಲ್ಲ ಹುಡುಕಾಡಿದ್ರೂ ಸಿಕ್ಕಿರಲಿಲ್ಲ. ಮರುದಿನ ಹೇಮಾವತಿ ನಾಲೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದು ಪತಿಯ ಈ ಸಾವಿಗೆ ನಾಟಕವಾಡಿದ್ದ ಪತ್ನಿ ಕಳ್ಳಾಟ ಬಯಲಾಗಿದೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತಿಯನ್ನ ಪ್ರಿಯಕರನ ಜೊತೆ ಸೇರಿ ಮುಗಿಸಿದ್ದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಈ ಫೋಟೋದಲ್ಲಿ ಕಾಣುತ್ತಿರೋ ಈಕೆ ಹೆಸರು ಅರ್ಚಿತಾ ಗಂಡನ ಹೆಸರು ಆನಂದ. ಅರ್ಚಿತಾ ಪ್ರಿಯಕರನ ಹೆಸರು ಸೋಮಶೇಖರ್. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಕಾರಣಕ್ಕೆ ಪತಿಯನ್ನ ಪ್ರಿಯಕರ ಸೋಮಶೇಖರ್ ಜೊತೆ ಸೇರಿ ಹತ್ಯೆ ಮಾಡಿಸಿದ್ದಾಳೆ. ಪತ್ನಿಯ ಕಳ್ಳಾಟ ಬಯಲಾಗಿ ಆರೋಪಿಗಳಿಬ್ಬರು ಕಂಬಿ ಹಿಂದೆ ಸೇರಿದ್ದಾರೆ. ಅರ್ಚಿತಾ ಗಂಡ ಆನಂದ್ ಕಳೆದ ಡಿಸೆಂಬರ್ 26ರಂದು ಹಾಸನದ ಹೊಳೆನರಸೀಪುರ ತಾಲೂಕು ಹಂಗರಹಳ್ಳಿಯ ಪೆಟ್ರೋಲ್ ಬಂಕ್ಗೆ ಹೋಗಿ ಬರೋದಾಗಿ ಹೇಳಿ ಬೈಕ್ನಲ್ಲಿ ಹೋಗಿದ್ದ. ಆದರೆ ಆತ ಮನೆಗೆ ವಾಪಸ್ ಆಗಿದ್ದು ಶವವಾಗಿ. ಡಿಸೆಂಬರ್ 26ರಂದು ಆನಂದ್ ನಾಪತ್ತೆಯಾಗಿದ್ದು ಮರುದಿನ ಹೇಮಾವತಿ ನಾಲೆಯಲ್ಲಿ ಶವ ಪತ್ತೆಯಾಗಿತ್ತು. ಪತಿ ಆನಂದ್ ಸಾವಿನ ಬಳಿಕ ಪತ್ನಿ ಅರ್ಚಿತಾ ವರ್ತನೆ ಬದಲಾಗಿತ್ತು. ಇದರಿಂದ ಅನುಮಾನಗೊಂಡ ಆನಂದ್ನ ಕುಟುಂಬಸ್ಥರು ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಪೊಲೀಸರಿಗೆ ದೂರು ನೀಡಿದ್ದರು. ಆನಂದ್ ಸಾವಿನ ಬಗ್ಗೆ ಕೇಸ್ ದಾಖಲಿಸಿಕೊಂಡು ವಿಚಾರಣೆ ಶುರು ಮಾಡಿದ ಪೊಲೀಸರಿಗೆ ತನಿಖೆ ನಡೆಸಿದಾಗ ಇದು ಕೊಲೆ ಅನ್ನೋದು ಸಾಬೀತಾಗಿದೆ. ಆರೋಪಿ ಸೋಮಶೇಖರ್ ಕೊಲೆಯಾದ ಆನಂದ್ನ ಚಿಕ್ಕಪ್ಪನ ಮಗ. ಇಬ್ಬರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಾಗಿದ್ದು ಅಕ್ಕಪಕ್ಕದ ಮನೆಯಲ್ಲಿ ವಾಸವಾಗಿದ್ದರು. ಕಳೆದ 3 ವರ್ಷದ ಹಿಂದೆ ಆರೋಪಿ ಸೋಮಶೇಖರ್ ಪತ್ನಿ ಅನಾರೋಗ್ಯದಿಂದ ಮೃತಪಟ್ಟಿದ್ದಳು. ಇದಾದ ಬಳಿಕ ಸೋಮಶೇಖರ್ ಮತ್ತು ಆನಂದ್ ಪತ್ನಿ ಅರ್ಚಿತಾ ನಡುವೆ ಲವ್ವಿ ಡವ್ವಿ ಶುರುವಾಗಿತ್ತು. ಈ ವಿಷಯ ಆನಂದ್ಗೆ ತಿಳಿದು ಮನೆಯಲ್ಲಿ ಗಲಾಟೆ ಮಾಡಿದ್ದ. ಹೀಗಾಗಿ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಕಾರಣಕ್ಕೆ ಪತ್ನಿ ಅರ್ಚಿತಾ ಪತಿ ಆನಂದ್ನ ಕೊಲೆ ಪ್ಲಾನ್ ಮಾಡಿದ್ದಾನೆ. ಹೀಗಾಗಿ ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗಿದ್ದ ಕಾರಣಕ್ಕೆ ಪತ್ನಿ ಅರ್ಚಿತಾ ಪತಿ ಆನಂದ್ನ ಕೊಲೆಗೆ ಪ್ಲಾನ್ ಮಾಡಿದ್ದಾಳೆ. ನಿರ್ಮಾಣವಾಗುವ ಅಂಬೇಡ್ಕರ್ ಸಮುದಾಯ ಭವನಗಳು ಬಡವರಿಗೆ ಸದ್ಬಳಕೆಯಾಗಬೇಕು ಎಂದು ಮಾಜಿ ಸಿಎಂ ಹಾಗೂ ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಕಲ್ಗುಡಿ ಗ್ರಾಮದಲ್ಲಿ ಬುದ್ಧ ಅಂಬೇಡ್ಕರ್ ಅವರ ಮಹಾದ್ವಾರ ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ಮುಖ್ಯಮಂತ್ರಿಯಾಗಿದ್ದಾಗ ರೈತರ ಜಮೀನಿನಲ್ಲಿ ಬೋರ್ವೆಲ್ ಕೊರೆಯಲು ಗಂಗಾ ಕಲ್ಯಾಣ ಯೋಜನೆ ಜಾರಿಗೆ ತಂದಿದ್ದು ಸಾಕಷ್ಟು ಬಳಕೆಯಾಗುತ್ತಿದೆ ಎಂದರು. ಈ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ತಮ್ಮ ಅನುದಾನದಲ್ಲಿ 25 ಲಕ್ಷ ರು ಅನುದಾನ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಬೋರ್ವೆಲ್ಗಳನ್ನ ತರಿಸ್ತಕ್ಕಂಥದ್ದಕ್ಕೆ ಗಂಗಾ ಯೋಜನೆಯನ್ನ ರಾಜ್ಯದಲ್ಲಿ ಜಾರಿಗೆ ತಂದದ್ದು ದೇವೇಗೌಡರು ನೀರಾವರಿ ಸಚಿವರಿದ್ದಾರೆ. ಈ ರೀತಿಯ ಒಂದು ಸಮಾಜದಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರ ಪರವಾಗಿ ಸಮಾಜದ ಪರವಾಗಿ ನಿಂತಿರ್ತಕ್ಕಂಥದ್ದನ್ನ ನಮ್ಮ ಉದಾಹರಣೆಗಳ ಮುಖಾಂತರ ಕೊಡ್ತಾ ಇದ್ದೇನೆ. ನಾನು ನಮ್ಮ ಗ್ರಾಮಕ್ಕೆ ಈ ದಿನ ನನ್ನನ್ನು ಬರಲೇಬೇಕು ಅಂತ ಹೇಳಿ ಗ್ರಾಮದ ಎಲ್ಲಿ ಅಪಾರ ಆಗಬಹುದು ಅಂತಕ್ಕಂಥದ್ದು ಒಂದು ತಿಂಗಳ ಹಿಂದೆ ನಮ್ಮ ಪಕ್ಷದ ಕಚೇರಿಯಲ್ಲಿ ನಮ್ಮ ಶಾಸಕರುಗಳು ಮಾಜಿ ಶಾಸಕರುಗಳ ಒಂದು ಸಭೆಯನ್ನು ಇವತ್ತು ಏರ್ಪಾಡು ಮಾಡಬೇಕು. ಸುಮಾರು 300-400 ಜನ ರಾಜ್ಯದಿಂದ ಬರ್ತಾ ಇದ್ದಾರೆ. ಹಾಗೆ ಇವತ್ತು ನಾನು ಬರದೇ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಮಹಿಳಾ ಘಟಕದ ರಾಷ್ಟ್ರೀಯ ಉಪಾಧ್ಯಕ್ಷೆಯಾಗಿ ದಿವ್ಯಾ ಹರ್ಗಿ ಆಯ್ಕೆಯಾದ ಬೆನ್ನಲ್ಲೇ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ದಿವ್ಯಾ ಹರ್ಗಿ, ವೀರಶೈವ ಲಿಂಗಾಯತ ಸಮುದಾಯವನ್ನ ತುಳಿಯುವ ಕೆಲಸವಾಗುತ್ತಿದ್ದು ಇವರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಸುಮಾರು 1 ಲಕ್ಷ ಸದಸ್ಯರನ್ನ ಸಂಘಟನೆ ತೆರವು ಗುರಿಯನ್ನು ಹೊಂದಲಾಗಿದ್ದು ಈ ಭಾಗದಲ್ಲಿ ಸಾಧು ಸಂತರ ಸಮಾವೇಶ ಮಾಡುವ ನಿಟ್ಟಿನಲ್ಲಿ ಯೋಚಿಸಲಾಗುವುದೆಂದು ತಿಳಿಸಿದರು. ಕೆರೆ ತುಂಬುವ ಯೋಜನೆ ಅಂತಕ್ಕಂಥದ್ದು ನಮ್ಮ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಒಂದು ಸ್ಕೀಮ್. ಈ ಸ್ಕೀಮಿನ ಒಟ್ಟು ಮೊತ್ತ 73.50 ಲಕ್ಷ ಕೋಟಿ. ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗ್ಯದ್ರಿ, ಅಲ್ಲಿ ಸಹಕರಿಸಬೇಕು. ಈ ಕಾಮಗಾರಿಯನ್ನು ಈಗ ಆಲ್ರೆಡಿ 27 ಟೋಟಲ್ 54 ಕಿಲೋಮೀಟ್ರ್ ಕಾಮಗಾರಿ
ಇದರಲ್ಲಿ 27 ಕಿಲೋಮೀಟ್ರ್ ಕಾಮಗಾರಿ ಆಗಿದೆ ಅಂತ ಅಧಿಕಾರಿಗಳು ವರದಿ ಕೊಟ್ಟಾರ. ಬಟ್ ಈ MBC ವಿಭಾಗದಲ್ಲಿ BD1, BD2 ಮತ್ತು BD3 ಟೋಟಲ್ 54 ಕಿಲೋಮೀಟ್ರ್ ಕಾಮಗಾರಿಯಲ್ಲಿ ಸುಮಾರು ಒಂದು 15ರಿಂದ 16 ಕಿಲೋಮೀಟ್ರ್ ಭಾಳ ಕಳಪೆ, ಅಂದರೆ ಹಿಂದೆ ನಮ್ಮದು ಮಲ್ಲಾಬಾದ್ ಏತ್ ನೀರಾವರಿ ಯಾವ ರೀತಿ ಕಳಪೆ ಮಟ್ಟದಿತ್ತು ಅದೇ ರೀತಿ ಈ ಒಂದು ಕೆರೆ ತುಂಬ ಯೋಜನೆ ಕೂಡ ಅದೇ ರೀತಿ ಕಳಪೆ ಮಟ್ಟದ ಕಾಮಗಾರಿ ಆಗಿರುತ್ತದೆ. ಮತ್ತು 17 ಕಿಲೋಮೀಟ್ರ್ ಕಾಮಗಾರಿ BD1ರಲ್ಲಿ ಕಾಮಗಾರಿ ಮುಕ್ತಾಯವಾಗಿದ್ದು BD2 ಈ ಭೂಮಿ ಮೇಲೆ ಬಹಳಷ್ಟು ಸಂಘ ಸಂಸ್ಥೆಗಳಿವೆ. ಆದರೆ ಶಿಸ್ತಿನ ಸುಸಂಸ್ಕೃತದಿಂದ ಇಡೀ ಸಮುದಾಯಕ್ಕೆ ಸೇವೆಯನ್ನ ಸಲ್ಲಿಸುವಲ್ಲಿ ಲಯನ್ಸ್ ಕ್ಲಬ್ ಅಗ್ರಗಣ್ಯ ಸ್ಥಾನದಲ್ಲಿದೆ ಎಂದು ಅರಕಲಗೂಡಿನ ವಿಶ್ವ ಬ್ರಹ್ಮ ಮಹಾಸಂಸ್ಥಾನ ಅರೆಮಾದನಹಳ್ಳಿ ಮಠದ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ತಿಳಿಸಿದರು. ನಗರದ ಚನ್ನಪಟ್ಟಣದಲ್ಲಿರುವ ಗೋಮತಿ ಕಲ್ಯಾಣ ಮಂಟಪದಲ್ಲಿ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಾದೇಶಿಕ ಸಮ್ಮೇಳನದ ಪೂಜಾ ಹೆಸರಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಸೇವೆ ಸಲ್ಲಿಸುವಾಗ ಎಲ್ಲಾ ರೀತಿಯ ಸೇವೆ ಮಾಡಬೇಕು ಎಂಬುದು ಲಯನ್ಸ್ ಕ್ಲಬ್ನ ಉದ್ದೇಶವಾಗಿದೆ. ಮನುಷ್ಯನ ಜೀವನವು ಪರೋಪಕಾರಕ್ಕಾಗಿಯೇ ಇದೆ ಎಂಬುದು ನಮ್ಮ ಹಿರಿಯರು ಹಿಂದಿನಿಂದಲೂ ಹೇಳಿಕೊಂಡು ಬಂದಿದ್ದು, ಪರೋಪಕಾರ ಮಾಡದಿದ್ದರೆ ನಮ್ಮ ಜೀವನ ಸಾರ್ಥಕತೆ ಆಗುವುದಿಲ್ಲ ಎಂದು ಹೇಳಿದರು. ಬಹುಶಃ ಸೇವೆಯನ್ನು ಸಲ್ಲಿಸುವಾಗ ನಾವು ಎಲ್ಲರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ. ಮನುಷ್ಯನ ಜೀವನ ಪರೋಪಕಾರಕ್ಕಾಗಿ ಇದೆ ಅಂತಕ್ಕಂಥದ್ದಾಗಿ ನಮ್ಮ ಹಿರಿಯರು ಹೇಳಿರ್ತಾರೆ. ಪರೋಪಕಾರ ಮಾಡಬೇಕು, ಇಲ್ಲ ಅಂತಂದರೆ ನಮ್ಮ ಜೀವನ ಸಾರ್ಥಕ್ಯ ಆಗುವುದಿಲ್ಲ. ರಾಮಾಯಣದಲ್ಲಿ ಉತ್ತರ ರಾಮಾಯಣ ಬರ್ತದೆ. ಅಲ್ಲಿ ಸೀತಾ ಪರಿತ್ಯಾಗ ಆದಂಥ ಸಮಯದಲ್ಲಿ ಆ ಸೀತೆಯನ್ನು ರಾಮ ಕಾಡಿಗೆ ಕಳಿಸಿದ ಮೇಲೆ ಗರ್ಭಿಣಿ, ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ಅವಳನ್ನು ಸಂರಕ್ಷಿಸಿ ಅವರ ಆಶ್ರಮದಲ್ಲಿ ಲವಕುಶ ಎಷ್ಟಿದ್ರು ನನಗೆ ಈ ಹಾಹಾಕಾರದ ಮಧ್ಯದಲ್ಲಿ ಅದೆಲ್ಲೋ ಬಡವರು ನೀರಿಗೆ ಒಂದು ಸ್ವಲ್ಪ, ಅಲ್ಲೆಲ್ಲೋ ಮೆಡಿಕಲ್ ಇದಕ್ಕೆ ಕೊಡಬೇಕು ಅನ್ನೋದಿದೆಯಲ್ಲ, ನಿಮ್ಮ ಈ ನಿಸ್ವಾರ್ಥದ ಗುಣ, ನಿಮ್ಮ ಈ ಸಂಸ್ಕಾರವಂತ, ನಾನು ಮಾತಾಡ್ತಾ ಇದ್ದೀನಿ ಅದನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದೀನಲ್ಲ, ನೀವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀನಲ್ಲ, ನಂದು ಇಲ್ಲಿ ಥಿಯರಿ, ಅಲ್ಲಿ ಪ್ರಾಕ್ಟಿಕಲ್. ಈ ವೇದಿಕೆಯಲ್ಲಿ ಇಲ್ಲಿರೋರಾಗಿ ನೀವಾಗಲಿ ಬಹಳ ಅರ್ಥಪೂರ್ಣವಾದ ಜೀವನವನ್ನು ಮಾಡ್ತಾ ಇದ್ದೀರಾ, ಸಾರ್ಥಕವಾದ ಸೇವೆ ಮಾಡ್ತಾ ಇದ್ದೀರಾ. ನಾನು ಒಂದನ್ನ ಭಗವಂತನಲ್ಲಿ ಕೇಳ್ಕೊಳ್ಳುತ್ತೆ, ನಿಮಗೆ ಈ ಸಾತ್ವಿಕವಾದ ಗುಣ ಮತ್ತು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಜೆಡಿಎಸ್ ಸಭೆ ಕರೆದ ಎಚ್.ಡಿ. ದೇವೇಗೌಡರು, ಇಂದು ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಫಿಕ್ಸ್. ಪಕ್ಷದ ಶಾಸಕರು ಮುಖಂಡರ ಜೊತೆ ವಿವಿಧ ಚರ್ಚೆ. ಮಹಿಳೆಯರ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಸೂರಜ್ ರೇವಣ್ಣ, ತುಂಬಿದ ವೇದಿಕೆಯಲ್ಲೇ ನಾಲಿಗೆ ಹರಿಬಿಟ್ಟ ಎಚ್.ಡಿ. ರೇವಣ್ಣ ಪುತ್ರ. ಎಂಎಲ್ಸಿ ಸೂರಜ್ ಹೇಳಿಕೆಗೆ ಜನಾಕ್ರೋಶ. ರಾಜ್ಯ ರಾಜಧಾನಿಯಲ್ಲಿ ದುರುಳರ ಅಟ್ಟಹಾಸ, ಹಸುವಿನ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದ ಕಿಡಿಗೇಡಿಗಳು. ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಂದ ಭಾರೀ ಆಕ್ರೋಶ. ಪೆಟ್ರೋಲ್ ತರಲು ಬೈಕ್ನಲ್ಲಿ ಹೋದವ ಶವವಾಗಿ ಪತ್ತೆ. ಹಾಸನದಲ್ಲಿ ಗಂಡನ ಕಥೆ ಮುಗಿಸಿದ ಪತ್ನಿ ಪ್ರಿಯಕರ. ಈ ಪ್ರಕರಣ ಬೆಳಕಿಗೆ ಬಂದಿದ್ದೇ ರೋಚಕ ಸ್ಟೋರಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.